ಹಲೋ, ವಾಟ್ ಇಸ್ ಇಟ್? ನೀವು ಹೇಳ್ತಿರೋದು ನಿಜನಾ? ಓ ಮೈ ಗಾಡ್, ವಿ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಟಿವಿಲಿ ನ್ಯೂಸ್ ಕೂಡ ಬರ್ತಾ ಇದೆಯಾ? ಓಕೆ ಓಕೆ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಹೇ, ರಿಮೋಟ್ ಕೊಡು. ಸ್ವಲ್ಪ ನಿಧಾನ ಕೇಳ್ಬೋದಿತ್ತಲ್ಲ, ಕಿತ್ಕೊಳ್ಳೋದು ಯಾಕೆ? ಅಲ್ಲಿ ಟಿವಿಲಿ ಬರ್ತಾರೋ ನ್ಯೂಸ್ ಅಂತದ್ದು. ದೊಡ್ಡಮ್ಮ, ದೊಡ್ಡಪ್ಪ, ಅಣ್ಣ, ಎಲ್ರೂ ಆದಷ್ಟು ಬೇಗ ಬನ್ನಿ. ಯಾಕೋ, ಏನಾಯ್ತು? ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದ್ಯಾ? ಮೊದಲು ನಾವೆಲ್ಲ ಈ ನ್ಯೂಸ್ನ ನೋಡ್ಬೇಕು ದೊಡ್ಡಪ್ಪ. ಈ ಫೋಟೋದಲ್ಲಿರೋರ್ ಹೆಸರು ಪ್ರಭಾಕರ್ ಹಾಗೂ ದಿವಾಕರ್. ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಿರೋ ಫ್ಯಾಕ್ಟರಿ ಇದೆ ಅಂತ, ಅತಿ ಕಡಿಮೆ ಪ್ರೈಸ್ ನಲ್ಲಿ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ ಅಂತ ಕನ್ಸ್ಟ್ರಕ್ಷನ್ ಕಂಪ್ನಿಗಳನ್ನ ನಂಬಿಸಿ ಅವ್ರ ಹತ್ರ ಡೀಲ್ಗಳನ್ನ ಮಾಡ್ಕೊಂಡು ಅವರಿಂದ ದುಡ್ಡನ್ನ ದೋಚೋ ಗ್ಯಾಂಗ್ ಇದು. ಹಿಂದೆ ಕೂಡ ತುಂಬಾ ಕ್ರೈಮ್ಸ್ ಗಳನ್ನ ಮಾಡಿ ಜೈಲಿಗೆ ಹೋಗಿರೋ ಕ್ರಿಮಿನಲ್ಸ್ ಇವರು. ಈಗ ಹೊಸದಾಗಿ ಫ್ಯಾಕ್ಟರಿ ಓನರ್ಸ್ ಆಗಿ ವೇಷ ಧರಿಸಿ ಕನ್ಸ್ಟ್ರಕ್ಷನ್ ಕಂಪ್ನಿಗಳ ಜೊತೆ ಡೀಲ್ ಮಾಡ್ತಾ ಅವರಿಂದ ಕೋಟಿಗಟ್ಲೆ ದುಡ್ಡು ವಸೂಲಿ ಮಾಡಿ ಅಲ್ಲಿಂದ ಮಾಯ ಆಗ್ತಾ ಇದ್ದಾರೆ. ಇವರಿಂದ ಮೋಸ ಹೋದ ಆರ್ಕೆ ಕಂಪನಿ ಓನರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಇವರ ವಿಷಯ ಈಗ ಹೊರಗ್ ಬಂದಿದೆ. ಇವರಿಬ್ಬರನ್ನ ಹುಡುಕಕ್ಕೆ ಪೊಲೀಸರು ಈಗಾಗಲೇ ಶುರು ಮಾಡಿದ್ದಾರೆ. ಓ ಮೈ ಗಾಡ್, ದೊಡ್ಡಪ್ಪ, ಇವರು ಬೆಳಗ್ಗೆ ನಮ್ ಕಂಪನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಬಂದವರಲ್ವಾ? ಅಗ್ರಿಮೆಂಟ್ ಬೇಕಾಗಿರೋ ಪೇಪರ್ಸ್ ಎಲ್ಲ ತಂದಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಂಡು ನೀವು ಸೈನ್ ಮಾಡಿ ಇನಿಷಿಯಲ್ ಅಮೌಂಟ್ 20 ಕೋರ್ಸ್ ಕೊಟ್ಬಿಟ್ರೆ ನಾವು ಫರ್ದರ್ ಫಾರ್ಮಾಲಿಟೀಸ್ನ ಸ್ಟಾರ್ಟ್ ಮಾಡ್ಕೋಬಹುದು ಮೇಡಮ್. ಹೌದು ಸಂಜನಾ, ಅವರೇನೆ. ನಾವು ತುಂಬಾ ಅದೃಷ್ಟವಂತರು. ಯಾವ ದೇವರು ನಮ್ಮನ್ನ ಈ ರೀತಿ ಕಾಪಾಡಿದ್ನೋ ಏನೋ. 20 ಕೋಟಿ ಆ ಫ್ರಾಡ್ಸ್ ಪಾಲಾಗದಿರೋ ಥರ ಕಾಪಾಡಿದಾನೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾವು ತುಂಬಾ ಮೋಸ ಹೋಗಿರ್ತಿದ್ವಿ. ಆದ್ರೂ ಅವ್ರು ಯಾರೋ ಏನೋ ತಿಳ್ಕೊಳ್ದೆ ಅಗ್ರಿಮೆಂಟ್ ಮಾಡಕ್ ಹೇಗ್ ಹೊರಟಿದ್ರಿ? ನನಗ್ ಗೊತ್ತಿದ್ ಬೇರೆ ಕಂಪನಿಯವರೇ ಇವ್ರನ್ನ ಸಜೆಸ್ಟ್ ಮಾಡಿದ್ದು ಅತ್ತೆ. ನನಗ್ ಗೊತ್ತಿರೋ ಹಂಗೆ ಅವರು ಕೂಡ ಮೋಸ ಹೋಗಿರ್ತಾರೆ. ನಮ್ ಟೈಮ್ ಚೆನ್ನಾಗಿದ್ದಿದ್ ಕಾರಣಕ್ಕೆ ನಾವ್ ಇವ್ರ ಮೋಸದ ಜಾಲಕ್ಕೆ ಸಿಕ್ಕಾಕೊಳ್ಳಿಲ್ಲ. ಇನ್ನು ಮುಂದೆ ಮಾತ್ರ ಇಂಥ ವಿಷಯದಲ್ಲಿ ನಾವಿನ್ನೂ ಹುಷಾರಾಗಿರ್ಬೇಕು ಮಾಮ್. ಹೋಗ್ಲಿ ಬಿಡ, ಆ ದೇವ್ರ ದಯೆಯಿಂದ ನಾವು ದುಡ್ಡನ್ನ ಕಳ್ಕೊಳ್ಳಿಲ್ಲ. ದೇವ್ರ ದಯೆ ಏನಲ್ಲ, ಭಾಗ್ಯಾತ್ಕೆಯಿಂದ ಅಲ್ವಾ ಅಗ್ರಿಮೆಂಟ್ ನಿಂತಿ. ನೀವೆಲ್ಲ ಭಾಗ್ಯದಿಂದ ನಮ್ಗೆ 20 ಕೋಟಿ ಉಳ್ದಿದೆ ಅಂತ ಭ್ರಮೇಲಿದ್ದೀರಾ ಏನೋ? ಅಂಡ್ ಸಪೋಸ್ ಈ ಕಂಪನಿ ಕರೆಕ್ಟ್ ಆಗಿದ್ರೆ, ಅವರು ನಿಜವಾಗ್ಲೂ ಒಳ್ಳೆಯವರಾಗಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಭಾಗ್ಯ ಮಾಡಿರೋ ಕೆಲ್ಸದಿಂದ ನಿಜವಾಗ್ಲೂ ಆ ಡೀಲ್ ಕ್ಯಾನ್ಸಲ್ ಆಗಿತ್ತಲ್ಲ. ಅವಳೇನು ಅವ್ರ ಬಗ್ಗೆ ಸರಿಯಾಗಿ ಚೆಕ್ ಮಾಡಿ ಎಲ್ಲಾನು ರಿಸರ್ಚ್ ಮಾಡಿ ನಮ್ಮನ್ನ ಕಾಪಾಡ್ಲಿಲ್ವಲ್ಲ. ಗೊತ್ತಿಲ್ದೆ ಬಂದು ಆ ಪ್ರಭಾಕರ್ ಮೇಲ್ ಬಿದ್ಲು, ಆ ಕಾಫಿ ಹೋಗಿ ಆ ಡಾಕ್ಯುಮೆಂಟ್ ಮೇಲ್ ಬಿತ್ತು. ಇದ್ರಲ್ಲಿ ಭಾಗ್ಯ ಮಾಡಿರೋ ಹೆಲ್ಪ್ ಅನ್ನೋದು ಏನೂ ಇಲ್ವಲ್ಲ.
ಅವಳೇನೋ ಒಳ್ಳೇದ್ ಮಾಡ್ಬಿಟ್ಲು ಅಂತ ದುಡ್ಡು ಉಳಿಸಿದ್ಲು ಅಂತ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಸರಿ ಬಿಡಿ, ಏನಾದ್ರೆ ಏನು, ನಾವು ಕಷ್ಟಪಟ್ಟು ದುಡ್ದಿದ್ದ ಹಣ ಇನ್ನೊಬ್ರು ಪಾಲಾಗ್ಲಿಲ್ವಲ್ಲ, ಅದೇ ಸಂತೋಷ. ಇದೇನ್ ಆಂಟಿ ಹೀಗಾಯ್ತು? ಆ ಭಾಗ್ಯನ ಕರೆಕ್ಟಾಗಿ ಸಿಕ್ಕಾಕ್ಸ್ದೆ ಅಂತ ತುಂಬಾನೇ ಖುಷಿಯಾಗಿತ್ತು ನಂಗೆ. ಆದ್ರೆ ಆ ಖುಷಿ ಇಷ್ಟು ಬೇಗ ಹಾಳಾಗೋಯ್ತು. ಭಾಗ್ಯ ಗೊತ್ತಿಲ್ಲದೆ ಮಾಡಿರೋ ಕೆಲ್ಸ ಕೂಡ ಅದೇಗೂ ನಮ್ ಫ್ಯಾಮಿಲಿಗೆ ತುಂಬಾ ಹೆಲ್ಪ್ ಮಾಡಿದೆ. ಅದ್ ನಮ್ ದುಡ್ಡನ್ನ ಉಳಿಯೋ ಹಾಗೆ ಮಾಡ್ತು. ಭಾಗ್ಯನ್ ಟೈಮ್ ಚೆನ್ನಾಗಿದೆ, ಅದಕ್ಕೆ ಹೀಗೆ ಬಚಾವಾದ್ವಿ. ಅದ್ ಸರಿ ಆಂಟಿ, ಮತ್ತೆ ಇದನ್ನೇ ಸೆಂಟಿಮೆಂಟ್ ಆಗಿ ತಗೊಂಡು ಆ ಭಾಗ್ಯನ ಎಲ್ಲಿ ಕ್ಷಮಿಸ್ತಾರೋ ಅಂತ ನಂಗೆ ಭಯ ಆಗ್ತದೆ. ನೀನೇನು ಹೆದರ್ಬೇಡ ಮನೀಷಾ, ಹಾಗಲ್ಲ ಆಗ್ಬಾರ್ದು ಅಂತ ತಾನೆ ಸರಿಯಾಗಿ ಅಡ್ಗೋಡೆ ಹಾಕಿದ್ದು. ಇಷ್ಟು ಬೇಗ ಮನೆಯವರೆಲ್ಲ ಭಾಗ್ಯನ ವಿಷಯದಲ್ಲಿ ಕರ್ಗೋದು ಇಲ್ಲ, ಯಾರು ಬದಲಾಗೋದು ಇಲ್ಲ. ಬಿ ಬ್ರೇವ್. ಯಾ ನಾನು ಈಗಲೇ ಹೊರಡ್ತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಅಲ್ಲಿಗೆ ಬರ್ತೀನಿ. ಯು ಡೋಂಟ್ ವರಿ, ನಾನು ಫಾಸ್ಟಾಗಿ ಡ್ರೈವ್ ಮಾಡಿಕೊಂಡು ಅಲ್ಲಿ ಆನ್ ಟೈಮು ಬರೋದಕ್ಕೆ ಟ್ರೈ ಮಾಡ್ತೀನಿ. ಆಫೀಸರ್ ಮಾತ್ರ ಹೋಗ್ದಿರೋ ಹಾಗೆ ನೋಡ್ಕೊಳ್ಳಿ. ಯಾ ನನಗೆ ಕೊನೆವರೆಗೆ ಜಗ ಏನಿದು ಭಾಗ್ಯ? ಈಗ ನನಗೆ ಎಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಗೊತ್ತಾ? ಸ್ವಲ್ಪ ನೋಡ್ಕೋಬೇಕು ತಾನೆ. ಸ್ವಲ್ಪನಾದ್ರೂ ಮುಂಜಾಗ್ರತೆ ಬೇಡವಾ? ಮೊದ್ಲೇ ನೋಡ್ಕೊಳ್ಳೋದು, ಮುಂಜಾಗ್ರತೆ ತಗೊಳ್ಳೋದೆಲ್ಲ ನಂಗೆ ಬಂದಿದ್ದಿದ್ರೆ ನನ್ನ ಪರಿಸ್ಥಿತಿ ಈಗ ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ನನ್ನ ಜೀವನ ಒಂದ್ ಅರ್ಥ ಇಲ್ದಿರೋ ಖಾಲಿ ಕಾಗದ ಹಾಗೆ ಇರ್ತಿರ್ಲಿಲ್ಲ. ಪರಿಸ್ಥಿತಿ ಇಲ್ಲಿವರೆಗೂ ಬರೋದಕ್ಕೆ ನೀನು ಕೂಡ ಕಾರಣನೇ. ಓ, ಕಾರಣ ನನ್ ಕಡೆಯಿಂದ ಕಾಣ್ತಿದೆ ಬಿಟ್ರೆ ನಿಮ್ಗೆ ನೀವ್ ಮಾಡಿರೋ ತಪ್ಪು ಕಾಣ್ತಾನೆ ಇಲ್ವಾ? ಯಾವಾಗ್ಲೂ ಅಮಾಯಕವಾಗಿ ಕಾಣೋ ನಿನ್ನಲ್ಲಿ ಈ ತರ ಮುಖೋಡ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಸುತ್ತ ಇರೋ ಪರಿಸ್ಥಿತಿ, ಮನುಷ್ಯರು ಬದಲಾಗ್ತಾ ಇದ್ರೆ ಯಾರಲ್ಲೇ ಆದ್ರೂ ಯಾವಾಗ್ಲೂ ಕಾಣ್ದೇ ಇರೋ ಮುಖ ಕೂಡ ಹೊರಗ್ ಬರುತ್ತೆ ಮಿತ್ರ ಅವ್ರೆ. ಎರಡು ತರ ಯೂಸ್ ಆಗುತ್ತೆ. ಬೆಂಕಿ ಹಾಗಿರೋ ನಿನ್ನ ಒನ್ ಟೈಮಲ್ಲಿ ಮನೆಗೆ ದೀಪದ ಹಾಕಿ ಕರ್ಕೊಂಡ್ ಬಂದೆ. ಆದ್ರೀಗ ಆ ಬೆಂಕಿ ಈ ಮನೆ ಮರ್ಯಾದೆಗೆ ಬೆಂಕಿ ಹಚ್ತಿದೆ. ನೋಡ್ತಾನೆ ಇದೀನಲ್ಲ.
ನಿಮ್ಮೆಲ್ರಿಗೂ ತಪ್ಪು ಮಾಡಿದ್ವಿ ಅನ್ನೋ ಪಶ್ಚಾತ್ತಾಪಕ್ಕಿಂತ ನಾನ್ ತಪ್ಪು ಮಾಡ್ದೆ ಅನ್ನೋ ದ್ವೇಷನೇ ಹೆಚ್ಚಾಗಿದೆ. ನೀವ್ ಮಾಡಿರೋ ತಪ್ಪನ್ನ ತಿಳ್ಕೊತೀರೇನೋ ಅನ್ಕೊಂಡಿದ್ದೆ, ಆದ್ರೆ ನಾನೇ ತಪ್ಪು ಮಾಡಿತು ಅಂತ ಪ್ರೂವ್ ಮಾಡೋಕೆ ಪ್ರಯತ್ನ ಪಡ್ತಿದ್ದೀರಿ ಅಂತ ನನಗೀಗ ಅರ್ಥ ಆಗ್ತಿದೆ. ಅಮ್ಮ ಅಮ್ಮ, ಏನೇ ಯಾವಾಗ ನೋಡಿದ್ರು ನಿನ್ ಬಗ್ಗೆನೇ ಯೋಚನೆ ಮಾಡ್ತೀಯಾ? ನನ್ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತೀಯಾ? ಅದೇನೇ ಹಾಗನ್ನೋದು? ಮಾಡಿರೋ ಪಕೋಡ ಎಲ್ಲ ನಾನೇ ತಿಂತೀನ ಹೇಳು, ನಿನ್ಗೂ ಕೊಡ್ತೀನಿ. ಅಬ್ಬಾ, ನನ್ ಪಕೋಡ ಬಗ್ಗೆ ಮಾತಾಡ್ತಿಲ್ಲಮ್ಮ, ಮತ್ತೆ ನನ್ ಮದ್ವೆ ಬಗ್ಗೆ ಮಾತಾಡ್ತಿದೀನಿ. ವಿವೇಕ್ ಕೊಟ್ಟು ಮದ್ವೆ ಮಾಡ್ತೀನಿ, ಏರೋಪ್ಲೇನ್ ಕೂರಿಸಿ ಓಡಾಡಿಸ್ತೀನಿ ಅಂತ ಏನೇನೋ ಹೇಳ್ತಿದ್ದೆ. ಆದ್ರೆ ಆ ಮದ್ವೆಗೋಸ್ಕರ ಯಾವ ಪ್ರಯತ್ನ ಕೂಡ ನೀನ್ ಮಾಡ್ತಾನೆ ಇಲ್ಲ. ಪ್ರತಿಯೊಂದಕ್ಕೂ ಹೀಗ ಅರ್ಜೆಂಟ್ ಮಾಡಬಾರ್ದೆ. ಅಳ್ದು ತೂಗಿ ಹೆಚ್ಚಿ ಇಡ್ಬೇಕು. ಅನುಕೂಲ ಆಗ್ತಿದ ಹಾಗೆ ಕೆಲ್ಸ ಮಾಡ್ಬೇಕು. ಅದೇ ಆ ಕೆಲ್ಸ ಆಗೋದ್ ಯಾವಾಗ? ಆ ದೊಡ್ಡ ಮನೆಗೆ ನನ್ ಸೊಸೆ ಆಗಿ ಕಳ್ಸೋದ್ ಯಾವಾಗಮ್ಮ? ಈಗೀಗ ದೇವ್ಯಾನಿ ನಮ್ ದಾರಿಗೆ ಬರ್ತಿದಾಳಲ್ಲ, ಟೈಮ್ ನೋಡಿ ಕರೆಕ್ಟ್ ಆಗಿ ನಿನ್ ಮದ್ವೆ ಪ್ರಪೋಸಲ್ ತಗೊಂಡ್ ಹೋಗೋದು. ಆ ದೇವ್ಯಾನಿ ನಮ್ ದಾರಿಗೆ ಬರ್ತಿದಾಳೋ ಇಲ್ವೋ ಗೊತ್ತಿಲ್ಲ, ನಮ್ಮನ್ ಮಾತ್ರ ಯೂಸ್ ಮಾಡ್ಕೊಳ್ತಾಳೆ. ಒಂದ್ ಸಲ ನಾವೇನಾದ್ರೂ ಶುರು ಮಾಡಿದ್ರೆ ನಮಗಿಂತ ಚೆನ್ನಾಗ್ ಆಟ ಆಡ್ಸೋರು ಬೇರೆಯವ್ರಿಲ್ಲ. ನಮ್ ಮುಂದೆ ಆ ದೇವ್ಯಾನಿ ಏನ್ ಹೇಳು? ಆ ದೇವ್ಯಾನಿನ ಅಷ್ಟು ಕಡಿಮೆ ಅಂತ ಅನ್ಕೋಬೇಡಮ್ಮ, ದೊಡ್ಡ ಕ್ರಿಮಿನಲ್ ಆಗಿದ್ದಾಳೆ ಅವಳು. ಭಾಗ್ಯನ ವಿಷಯದಲ್ಲಿ ನಮ್ ಜೊತೆ ಕೈ ಜೋಡಿಸಿದಾಳೆ ಅಂದ್ರೆ ಅವಳು ತಪ್ಪು ಮಾಡ್ದ ಹಾಗೆ. ತಪ್ಪು ಮಾಡಿರೋ ಮನುಷ್ಯ ಯಾವತ್ತೋ ಒಂದಿನ ತಡವರಿಸ್ತಾನೆ, ಕೆಳಗ್ ಬೀಳ್ತಾನೆ. ಹಾಗ್ ಬಿದ್ದಾಗ್ಲೆ ಅವನ್ ಜುಟ್ಟು ನಮ್ ಕೈಗ್ ಸಿಗೋದು. ಆ ದೇವ್ಯಾನಿ ಜುಟ್ಟು ಕೂಡ ನಮ್ ಕೈಗೆ ಸಿಗದೆ ಇರಲ್ಲ. ನಮ್ ಮುಂದೆ ಅವಳ ಆಟ ಕೂಡ ನಡೆಯಲ್ಲ. ಹಾಗ್ ಬೀಳೋ ಸಮಯ ಬಂದ್ ಕೂಡ್ಲೆ ಆ ದೇವ್ಯಾನಿ ಜುಟ್ ಹಿಡ್ದಾದ್ರೂ ಸರಿ, ವಿವೇಕ್ ಕೈಲಿ ನಿನ್ ಕೂತ್ಗೆಗೆ ತಾಳಿ ಕಟ್ಸಿ ನಿನ್ನ ಆ ಮನೆ ಸೊಸೆ ಮಾಡ್ತೀನಿ. ಹಾಗೇನಾದ್ರೂ ಆಗ್ಬಿಟ್ರೆ ಭಾಗ್ಯ ಮನೆಯಿಂದ ಹೊರಗ್ ಹೋಗೋದ್ರಲ್ಲಿ ನಾನು ಆ ಮನೆ ಸೊಸೆ ಆಗ್ಬೇಕಮ್ಮ. ಅದೇನೆ, ಯಾಕೆ? ಭಾಗ್ಯ ದೊಡ್ಡ ಮನೆ ಸೊಸೆ ಆದ್ಲು ಅಂತ ನಾನ್ ಎಷ್ಟೆಲ್ಲ ಉರ್ಕೊಂಡ್ನೋ, ನಾನು ಆ ಮನೆ ಸೊಸೆ ಆದ್ಮೇಲೆ ಭಾಗ್ಯ ಕೂಡ ಹಾಗೆ ಉರ್ಕೋಬೇಕು ನನ್ ಮುಂದೆ. ಅದನ್ನ ನೋಡಿ ನಾನ್ ಖುಷಿ ಪಡ್ಬೇಕು. ಶಾಲು, ಕಾಲ ಕೂಡ್ ಬಂದ್ರೆ ಹಿಟ್ಟು ಕೂಡ ಪಕೋಡ ಆಗತ್ತೆ ಅನ್ನೋ ಹಾಗೆ ನೀನ್ ಅಂದ್ಕೊಂಡ್ಮೇಲೆ ಎಲ್ಲ ಆಗತ್ತೆ ಬಿಡು. ತಗೋ, ಮೊದ್ಲು ಇದನ್ ತಿನ್ನು. ಅಮ್ಮ, ಹಿಟ್ಟು ಪಕೋಡ ಆಗೋದೇನು? ಆಗ್ಲೇ ಹಿಟ್ಟಲ್ಲಿ ಇನ್ನೇನೋ ಮಾಡಿದ್ಯಲ್ಲ? ಅದು ಗಾದೆ ಕಣೆ ದಡ್ಡಿ. ನೀನೋ ನಿನ್ ಬುದ್ಧಿನೋ ತಿನ್ನು. ಸರಿ. ಮಿತ್ರ ನಾನು ಜಾಲಿಯಾಗಿ ಹೊರಗೆ ಹೋಗಿ ಎಷ್ಟು ದಿನ ಆಗೋಯ್ತು. ಈ ಟೈಮಲ್ಲಿ ಅವನ ಜೊತೆ ಐಸ್ ಕ್ರೀಮ್ ಶೇರ್ ಮಾಡಿಕೊಂಡು ಎಷ್ಟು ದಿನ ಆಯಿತು. ಇವತ್ತು ಹೇಗಾದರೂ ಮಿತ್ರನ ಹೊರಗೆ ಕರ್ಕೊಂಡು ಹೋಗಬೇಕು. ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ನಿಂತ್ಕೋ ಮನೀಷಾ. ಎಲ್ಲಿಗೆ ಹೋಗ್ತಿದ್ಯಾ? ಮಿತ್ರನ್ ರೂಮ್ಗೆ. ನೀನು ಮಿತ್ರ ಅವ್ರ ರೂಮ್ಗೆ ಯಾವ್ದೇ ಕಾರಣಕ್ಕೂ ಹೋಗಕ್ಕಾಗಲ್ಲ. ಅದನ್ನ ಹೇಳೋದಕ್ ನೀನ್ ಯಾರು? ಮಿತ್ರ ಅವ್ರ ಹೆಂಡತಿ, ಅವ್ರ ಕೈಲಿ ತಾಳಿ ಕಟ್ಟಿಸ್ಕೊಂಡಿರೋ ಅವ್ರ ಹೆಂಡತಿ. ಆ ಮಾತ್ನ ದಾರಿಲಿ ಹೋಗೋ ದಾನಮ್ಮಂಗ್ ಹೇಳ್ಕೊ. ಡಿವೋರ್ಸ್ ತಗೊಳ್ಳೋ ನೀನು ನನಗದನ್ನ ಹೇಳ್ಬೇಡ. ಜರ್ಗೋ ಮನೀಷಾ.
ಮನೀಷಾ ಏನ್ ನಡೀತಾ ಇದೆ ಇಲ್ಲಿ? ನೋಡಿ ಆಂಟಿ, ನನ್ ಮಿತ್ರ ರೂಮಿಗೆ ಹೋಗ್ಬಾರ್ದಂತೆ. ನಾನು ಹೋಗೋದು ಇವಳಿಗೆ ಇಷ್ಟ ಇಲ್ವಂತೆ. ನೋಡ್ ಭಾಗ್ಯ, ಮಿತ್ರ ಮನೀಷಾ ಇಬ್ರು ಪ್ರೀತಿಸ್ತಿರೋರು. ಇಬ್ರು ಮದ್ವೆ ಕೂಡ ಮಾಡ್ಕೊಳ್ತಾರೆ. ಮನೀಷಾ ಮಿತ್ರನ್ ರೂಮಿಗೆ ಹೋದ್ರೆ ನಿಂಗೇನು, ಬಿಟ್ರೆ ನಿಂಗೇನು? ನಾನು ಮಿತ್ರ ಅವ್ರಿಗೆ ಹೆಂಡತಿ. ನನ್ ಕಣ್ಮುಂದೆನೆ ಬೇರೆ ಹೆಣ್ಣು ನನ್ ಗಂಡನ್ ರೂಮಿಗೆ ಹೋದ್ರೆ ನಾನು ಯಾವ್ದೇ ಕಾರಣಕ್ಕೂ ಸುಮ್ನಿರಲ್ಲ. ಈ ಮಾತ್ನ ಡಿವೋರ್ಸ್ಗೆ ಅಪ್ಲೈ ಮಾಡಕ್ ಮುಂಚೆನೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಈಗ ಹೇಳೋದ್ ಕೇಳಿ ತುಂಬಾ ಫನ್ನಿ ಅನ್ಸುತ್ತೆ. ಡಿವೋರ್ಸ್ಗೆ ಅಪ್ಲೈ ಅಷ್ಟೇ ಮಾಡಿರೋದು, ಇನ್ನೂ ಅದು ಮಂಜೂರಾಗಿಲ್ಲ. ನಾನು ಮಿತ್ರ ಅವರು ಬೇರೆ ಬೇರೆನೂ ಆಗಿಲ್ಲ. ಆ ವಿಷಯನ ಇಲ್ಲೆಲ್ರೂ ನೆನ್ಪಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಭಾಗ್ಯ, ಮನೀಷಾ ನನಗೆ ಚಿಕ್ಕವಳಿಂದ ಫ್ರೆಂಡು. ನನ್ನ ರೂಮಿಗೆ ಎಷ್ಟೋ ಸಲ ಬಂದಿದ್ದಾಳೆ ಹೋಗಿದ್ದಾಳೆ. ಈಗ ನೀನು ಹೊಸದಾಗಿ ತಡೆಯೋದ್ರಲ್ಲಿ ಅರ್ಥ ಇಲ್ಲ. ಮನೀಷಾ ನಿಮ್ಗೆ ಮೊದ್ಲಿಂದನೂ ಸ್ನೇಹಿತೆ ಇರ್ಬೋದು, ಆದ್ರೆ ನಿಮಗ್ ಮದ್ವೆ ಆದ್ಮೇಲೆ ನಿಮ್ ಸುತ್ತ ಕೆಲವು ರೀತಿ ಇರುತ್ತೆ. ನಿಮಗ್ ಹೆಂಡತಿ ಬಂದ್ಮೇಲೆ, ನೀವೊಂದ್ ಹೆಣ್ಣಿಗೆ ಗಂಡನ್ ಸ್ಥಾನದಲ್ಲಿದ್ಮೇಲೆ ನಿಮ್ ರೂಮಿಗೆ ಇನ್ನೊಬ್ಳು ಹುಡುಗಿ ಬರೋಕೆ ಬಿಡ್ಬಾರ್ದು. ಹೀಗೆ ರಾತ್ರಿ ಹೊತ್ತು ಟೈಮ್ ಅಲ್ದಿರೋ ಟೈಮಲ್ಲಂತೂ ಬರ್ಲೇಬಾರ್ದು. ಆ ಹುಡುಗಿಗೆ ನಿಮ್ ಜೊತೆ ಸಲ್ಗೆ ತಗೊಳ್ಳೋ ಅರ್ಹತೆ ಆಗ್ಲಿ ಅಧಿಕಾರ ಆಗ್ಲಿ ಇರ್ಲೇಬಾರ್ದು. ನೀನ್ ಏನ್ ಮಾತಾಡ್ತಿದ್ಯೋ ನಿನಗೆ ಅರ್ಥ ಆಗ್ತಿದ್ಯಾ ಭಾಗ್ಯ? ಇಷ್ಟೆಲ್ಲ ನಡೆದ್ಮೇಲ್ ಕೂಡ ಇನ್ನೂ ನಿಮ್ಮಿಬ್ಬರ ಮಧ್ಯೆ ಯಾವ ಬಂಧ ಇದೆ ಅಂತ ಇಷ್ಟು ರಾಧಾಂತ ಮಾಡ್ತಿದ್ಯಾ? ಯಾವ ಬಂಧ ಇದ್ಯಾ? ಇಲ್ ನೋಡು, ನಮ್ಮಿಬ್ರು ಮಧ್ಯ ಇರೋ ಬಂಧ ತಾಳಿ. ಅವ್ರು ನನಗ್ ಗಂಡ. ಮದ್ವೆ ಆಗಿದ್ದಿದ್ರೆ ನಿನಗ್ ಕೂಡ ತಿಳಿತಿತ್ತು ತಾಳಿಗೆ ಎಷ್ಟು ಗೌರವ ಇದೆ, ಆ ತಾಳಿಯಿಂದ ಶುರುವಾಗೋ ಬಂಧಕ್ಕೆ ಎಷ್ಟು ಬೆಲೆ ಇದೆ ಅಂತ. ಆದ್ರೂ ಮಿತ್ರ ಬೇಡ ಅಂತ ಹೋದವಳು ಇನ್ನು ಯಾವ್ದಕ್ಕೋಸ್ಕರ ಹೋರಾಡ್ತಾ ಇದ್ಯಾ, ಇನ್ನು ಯಾವ್ದಕ್ಕೋಸ್ಕರ ಜಗಳ ಮಾಡ್ತಾ ಇದ್ಯಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಮಿತ್ರ ಅವ್ರನ್ನ ಬೇಡ ಅಂದ್ಕೊಂಡ್ರು, ಅವ್ರನ್ನ ನಾನ್ ಬಿಟ್ಟು ಹೋದ್ರು, ಇನ್ನು 6 ತಿಂಗಳವರೆಗೂ ಅವ್ರಿಗೆ ನಾನ್ ಹೆಂಡ್ತಿನೇ, ಅವ್ರು ನನಗ್ ಗಂಡನೇ. ಯಾವ್ದು ಹೇಗೆ ಆದ್ರೂ ನೀನ್ ಹೊಸ್ತಾಗಿ ಇವಾಗ ಮಿತ್ರನ್ ಜೀವನಕ್ಕೆ ಬಂದಿರೋದು ಭಾಗ್ಯ. ಆದ್ರೆ ಮನೀಷಾ ಹಾಗಲ್ಲ.